ಅಫ್ಕೋರ್ಸ್ ದೊಡ್ಡ ಚರ್ಚೆಗೆ ಗ್ರಾಸವಾಗಿರುವಂಥ ನಿಜ. ಸಾವಿರಾರು ಮಂದಿ ಮೃತಪಟ್ಟಿದ್ದಾರೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಶವಗಳು ಎಲ್ರಿಗೂ ಸಿಗ್ತಾ ಇಲ್ಲ, ಪೋಸ್ಟ್ ಮಾರ್ಟಮ್ ಮಾಡ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಕೂಡ ಇಂಡಿ ಕೂಟದ ನಾಯಕರು ಮಾಡಿದರು. ಆದರೆ ಒಂದಂತೂ ಭಾಳ ಸ್ಪಷ್ಟ, ಒಂದು ವೇಳೆ ಕುಂಭಮೇಳಕ್ಕೆ ಹೋದವರು ವಾಪಸ್ ಬರದೇ ಇದ್ದರೆ, ಶವಗಳು ಸಿಗದೇ ಇದ್ದರೆ, ಇವತ್ತಲ್ಲ ನಾಳೆ ಅದರ ಬಗ್ಗೆ ದೊಡ್ಡ ಚರ್ಚೆ ಆಗೇ ಆಗುತ್ತೆ. ಒಂದಂತೂ ಕ್ಲಾರಿಟಿ ಯೋಗಿ ಸರ್ಕಾರ ಕೂಡ ಕೊಡಬೇಕು. ಕಾಲು ತುಳಿತ ಸಂಭವಿಸಿದೆ, ಅವರ ಆರೋಪ ಮಾಡ್ತಿರೋದು ಎಷ್ಟು ತುಂಬ ಆಗಿದೆ, 30ಕ್ಕಿಂತ ಜಾಸ್ತಿ ಕೊಡಬೇಡಿ ಅಂತೇಳಿ ಯೋಗಿ ಆದಿತ್ಯನಾಥ್ ಅವರು ಆದೇಶ ಕೊಟ್ಟಿದ್ದಾರೆ. ಆ ಥರ ಆಗೋದಿಲ್ಲ. ಯೋಗಿಯವರಾಗಿರಲಿ ಮೋದಿಯವರಾಗಿರಲಿ ಆ ಥರ ಅಲ್ಲ. ಅದು ಸತ್ಯಾಂಶ ಬರಲೇಬೇಕು, ಇಲ್ಲ ಅಂತಲ್ಲ. ಹಾಗಂತ ಕುಂಭಮೇಳವನ್ನು ಟೀಕಿಸೋದಕ್ಕೆ ಒಂದು ಅವಕಾಶ ಸಿಕ್ತು, ಬಾಪ್ರೆ ಬಾಪ್ ಅಂತಂದ್ಬಿಟ್ಟು ಬರೋದು ಕೂಡ ಇಂಡಿ ಮೈತ್ರಿಕೂಟಕ್ಕೆ ಬೇಕಾಗಿಲ್ಲ. ಅಲ್ಲಿ ದುರಂತ ಸಂಭವಿಸಿದರೆ ಅದರ ಒಂದು ಸತ್ಯಾಂಶವನ್ನು ಕೊಡಬೇಕಾಗತ್ತೆ ಯೋಗಿ ಆದಿತ್ಯನಾಥ್ ಸರ್ಕಾರ. ಹಾಗಾಗಿ ಅದು ನಮ್ಮೆಲ್ಲರ ಹಕ್ಕು ಏನಾಗಿದೆ ಅಂತ ತಿಳ್ಕೊಳ್ಳುವಂಥದ್ದು. ಆ ಥರ ಹೇಳಿಬಿಟ್ಟು ಕುಂಭಮೇಳವನ್ನು ಅವಹೇಳನ ಮಾಡಬಹುದು ಅಂತಂದರೆ ಅದು ಇಂಡಿ ಮೈತ್ರಿಕೂಟದ ಮೂರ್ಖತನ, ಅದರಲ್ಲಿ ಎರಡು ಮಾತಿಲ್ಲ. ಇವರು ಹೇಳಿದ ತಕ್ಷಣ ನಾಳೆ ಬರೋದಿಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ಇವರ ಕಾಲದಲ್ಲಿ ಆಗೇ ಇಲ್ಲ, ಆ ಥರ ಅಲ್ಲ. ಅದರ ಸತ್ಯಾಂಶ ಪ್ರತಿಯೊಬ್ಬರು ಕೂಡ ತಿಳಿಬೇಕು ಕಾಲು ತುಳಿತದ ಬಗ್ಗೆ. ಈಗ ಯೋಗಿ ಆದಿತ್ಯನಾಥ್ ಆ್ಯಂಡ್ ಟೀಮ್ ಒಂದು ಆರೋಪವನ್ನು ಮಾಡ್ತಾ ಇದೆ. ಏನು? ಕಾಲು ತುಳಿತದ ಬಗ್ಗೆ ಯೋಗಿ ಆದಿತ್ಯನಾಥ್ ಆ್ಯಕ್ಷನ್ ಶುರುವಾಗಿದೆ. ಮೌನಿ ಅಮಾವಾಸ್ಯೆ ದಿನ 8 ಕೋಟಿ ಜನರ ಪುಣ್ಯ ಸ್ನಾನವಾಗಿದೆಯಂತೆ. ಅಮೃತ ಸ್ನಾನಕ್ಕೂ ಮುನ್ನ ಭೀಕರ ಕಾಲು ತುಳಿತ ಸಂಭವಿಸಿತ್ತು. ಮೌನಿ ಅಮಾವಾಸ್ಯೆ ದಿನ ಭೀಕರ ಕಾಲು ತುಳಿತ. ಈ ಹಿಂದೆ ಕೂಡ ಕಾಲು ತುಳಿತ ಸಂಭವಿಸಿತ್ತು, ಇವತ್ತು ಕೂಡ, ಮೊನ್ನೆ ಕೂಡ ಕಾಲು ತುಳಿತ ಸಂಭವಿಸಿದೆ. ಸರ್ಕಾರ ಕೊಟ್ಟ ಅಂಕಿಅಂಶ, ಕಾಲು ತುಳಿತದಲ್ಲಿ 30 ಜನ ಸಾವಿಗೀಡಾಗಿದ್ದಾರೆ, 60 ಜನಕ್ಕೆ ಗಾಯಗಳಾಗಿವೆ. ಕಾಲು ತುಳಿತದ ಹಿಂದೆ ಷಡ್ಯಂತ್ರದ ಅನುಮಾನ ಮೂಡಿದೆ ಅಂತೇಳಿ ಯೋಗಿ ಆದಿತ್ಯನಾಥ್ ಹೇಳ್ತಾ ಇದ್ದಾರೆ. ಒಂದು ಅನುಮಾನ ಇದೆ. STF ಮತ್ತು ATS ಪೊಲೀಸ್ ಟೀಮ್ ಕುಂಭಮೇಳದಲ್ಲಿ ಈ ಸ್ಟ್ಯಾಂಪೇಡ್ ಬಗ್ಗೆ ತನಿಖೆಯನ್ನು ಆರಂಭಿಸಿದೆ. ಸ್ಟ್ಯಾಂಪೇಡ್ ಅಂದರೆ ಕಾಲು ತುಳಿತ. ಒಂದು ಅನುಮಾನ, ಇದು ಸತ್ಯಾಂಶ ಅಂತ ನಾನು ಹೇಳಲಾರೆ, ಒಂದು ಅನುಮಾನ ಮೂಡ್ತಾ ಇದೆ. ಯುವಕರ ಒಂದು ಗುಂಪು ತಳ್ಳಾಟ ನೂಕಾಟ ಮಾಡಿತ್ತು. ತಳ್ಳಾಟ ನೂಕಾಟದಿಂದ ಜನರಲ್ಲಿ ಭೀತಿ ಹೆಚ್ಚಾಯಿತು. ಈ ಕಡೆ ಸಾವಿರಾರು ಮಂದಿ ಬಲಿಯಾಗಿದ್ದಾರೆ, ನೀವು ಹೆಣಗಳನ್ನು ಕೊಡ್ತಾ ಇಲ್ಲ, ಹೆಣಗಳನ್ನು ಗಂಗಾ ನದಿಗೆ ಎಸೆಯಲಾಗ್ತಾ ಇದೆ, ನೀರು ಕಲುಷಿತಗೊಳ್ತಾ ಇದೆ. ಖರ್ಗೆ ಅವರು ಹೇಳಿದರು, ಒಂದು ವೇಳೆ ನಾನು ಹೇಳಿದ್ದು ತಪ್ಪು ಅಂತಾದರೆ ಎಷ್ಟು ಜನ ತೀರ್ಕೊಂಡಿದ್ದಾರೆ, ಕಾಲು ತುಳಿತಕ್ಕೆ ಒಳಗಾಗಿದ್ದಾರೆ, ಎಷ್ಟು ಜನ ಪ್ರಾಣ ಬಿಟ್ಟಿದ್ದಾರೆ, ಕೊಡಿ ನಮಗೆ ಮಾಹಿತಿ ಅಂತ. ಕರೆಕ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಹೇಳ್ತಾ ಇರುವಂಥದ್ದು, ಯಾರಿಗೂ ಹೆಣಗಳನ್ನು ಕೊಡ್ತಾ ಇಲ್ಲ. ಹೆಣಗಳನ್ನು ಕೊಡ್ತಾ ಇಲ್ಲ ಅಂತಂದರೆ ಇವತ್ತಲ್ಲ ನಾಳೆ ಅದು ಹೊರಗೆ ಬಂದೇ ಬರುತ್ತೆ. ಫ್ಯಾಮಿಲಿಯನ್ನು ಬಿಟ್ಕೊಡೋದಕ್ಕೆ ಯಾರೂ ರೆಡಿ ಇಲ್ಲ. ನಮ್ಮವ ಎಲ್ಲಿ ಅಂತ ಕೇಳ್ತಾರೆ. ನಂಬರ್ 2. ನಂಬರ್ 3, ಓಕೆ, ಜಯ ಬಚ್ಚನ್ ಅವರ ಆರೋಪ. ಈಗ ಸರ್ಕಾರ ಹೇಳ್ತಾ ಇದೆ ನೋಡಿ, ಏನಾಯಿತು, ಒಂದು ಗುಂಪು ಇದನ್ನು ಮಾಡಿದೆ ಅಂತ ಅವರ ಆರೋಪ. ನೂಕುನುಗ್ಗಲನ್ನು ಅಲ್ಲಿ ಕ್ರಿಯೇಟ್ ಮಾಡಲಾಯಿತು ಅಂತ ಆರೋಪ. ಆಗ ತಮ್ಮನ್ನು ಉಳಿಸಿಕೊಳ್ಳಲು ಮುಂದಿದ್ದವರನ್ನು ತಳ್ಳಿದ್ರು ಜನ. ತಳ್ಳಾಟದಲ್ಲಿ ಕೆಲವರು ಬಿದ್ದರು, ಆಗ ಕಾಲು ತುಳಿತ ಸಂಭವಿಸಿತು. ಸಂಗಮ್ ಘಾಟ್ ಬಳಿ ಇದ್ದವರ ಮೊಬೈಲನ್ನು ಪರಿಶೀಲನೆ ಮಾಡಲಾಯಿತು. 16,000ಕ್ಕೂ ಹೆಚ್ಚು ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಅವತ್ತು ಆ್ಯಕ್ಟಿವ್ ಆಗಿತ್ತು, ಈಗ ಸ್ವಿಚ್ ಆಫ್ ಆಗಿದೆ. ಹಿಂದೆ ನಡೆದ ಸಮಸ್ಯೆ ಮತ್ತೆ ಎದುರಾಗದಂತೆ ಕ್ರಮ ಕೈಗೊಳ್ತಾ ಇದ್ದೇವೆ. ಇಂದು ಮತ್ತೆ 5ರಿಂದ 6 ಕೋಟಿ ಭಕ್ತರಿಂದ ಪುಣ್ಯ ಸ್ನಾನ ಆಗಿದೆ ಅಂತೇಳಿ ಯೋಗಿ ಸರ್ಕಾರ ಒಂದು ಕ್ಲಾರಿಫಿಕೇಷನ್ ಕೊಡ್ತಾ ಇದೆ. ಆದರೆ ಇದು ಬಹಿರಂಗ ಆಗಬೇಕು. ಕಾಲು ತುಳಿತ ಕ್ರಿಯೇಟ್ ಮಾಡಿದ್ದ, ಕಾಲು ತುಳಿತ ಅಚಾನಕ್ಕಾಗಿ ಸಂಭವಿಸಿದ್ದ, 16,000 ಮೊಬೈಲ್ಗಳು ಏನು, ಕೇವಲ 30 ಜನ ಮಾತ್ರ ಸಾವಿಗೀಡಾಗಿದ್ದ, ಅದಕ್ಕಿಂತ ಹೆಚ್ಚು ಜನ ಸಾವಿಗೀಡಾಗಿದ್ದಾರಾ? ಶ್ವೇತಪತ್ರ ಬೇಕೇ ಬೇಕು, ಅದು ಪ್ರತಿಯೊಬ್ಬರ ಹಕ್ಕು. ಇಲ್ಲಿ ಆರೋಪ ಪ್ರತ್ಯಾರೋಪಗಳು ಕಾಂಗ್ರೆಸ್ BJP ಅಲ್ಲ ಮಾಡಬೇಕಾಗಿರೋದು. ನಾವು ಅದನ್ನು ತಿಳ್ಕೊಳ್ಳುವಂಥ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಎಸ್, ಮುಂದಿನ ಸ್ಟೋರಿಗೆ ಹೋಗೋಣ. ಅಫ್ಕೋರ್ಸ್ ದೊಡ್ಡ ಚರ್ಚೆಗೆ ಗ್ರಾಸವಾಗಿರುವಂಥ ನಿಜ. ಸಾವಿರಾರು ಮಂದಿ ಮೃತಪಟ್ಟಿದ್ದಾರೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಶವಗಳು ಎಲ್ರಿಗೂ ಸಿಗ್ತಾ ಇಲ್ಲ, ಪೋಸ್ಟ್ ಮಾರ್ಟಮ್ ಮಾಡ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಕೂಡ ಇಂಡಿ ಕೂಟದ ನಾಯಕರು ಮಾಡಿದರು. ಆದರೆ ಒಂದಂತೂ ಭಾಳ ಸ್ಪಷ್ಟ, ಒಂದು ವೇಳೆ ಕುಂಭಮೇಳಕ್ಕೆ ಹೋದವರು ವಾಪಸ್ ಬರದೇ ಇದ್ದರೆ, ಶವಗಳು ಸಿಗದೇ ಇದ್ದರೆ, ಇವತ್ತಲ್ಲ ನಾಳೆ ಅದರ ಬಗ್ಗೆ ದೊಡ್ಡ ಚರ್ಚೆ ಆಗೇ ಆಗುತ್ತೆ. ಒಂದಂತೂ ಕ್ಲಾರಿಟಿ ಯೋಗಿ ಸರ್ಕಾರ ಕೂಡ ಕೊಡಬೇಕು.
ಕಾಲು ತುಳಿತ ಸಂಭವಿಸಿದೆ. ಅವರು ಆರೋಪ ಮಾಡ್ತಿರೋದು ಎಷ್ಟು ತುಂಬ ಆಗಿದೆ, 30ಕ್ಕಿಂತ ಜಾಸ್ತಿ ಕೊಡಬೇಡಿ ಅಂತೇಳಿ ಯೋಗಿ ಆದಿತ್ಯನಾಥ್ ಅವರು ಆದೇಶ ಕೊಟ್ಟಿದ್ದಾರೆ. ಆ ಥರ ಆಗೋದಿಲ್ಲ. ಯೋಗಿಯವರಾಗಿರಲಿ ಮೋದಿಯವರಾಗಿರಲಿ ಆ ಥರ ಅಲ್ಲ. ಅದು ಸತ್ಯಾಂಶ ಬರಲೇಬೇಕು, ಇಲ್ಲ ಅಂತಲ್ಲ. ಹಾಗಂತ ಕುಂಭಮೇಳವನ್ನು ಟೀಕಿಸೋದಕ್ಕೆ ಒಂದು ಅವಕಾಶ ಸಿಕ್ತು, ಬಾಪ್ರೆ ಬಾಪ್ ಅಂತಂದ್ಬಿಟ್ಟು ಬರೋದು ಕೂಡ ಇಂಡಿ ಮೈತ್ರಿಕೂಟಕ್ಕೆ ಬೇಕಾಗಿಲ್ಲ. ಅಲ್ಲಿ ದುರಂತ ಸಂಭವಿಸಿದರೆ ಅದರ ಒಂದು ಸತ್ಯಾಂಶವನ್ನು ಕೊಡಬೇಕಾಗತ್ತೆ ಯೋಗಿ ಆದಿತ್ಯನಾಥ್ ಸರ್ಕಾರ. ಹಾಗಾಗಿ ಅದು ನಮ್ಮೆಲ್ಲರ ಹಕ್ಕು ಏನಾಗಿದೆ ಅಂತ ತಿಳ್ಕೊಳ್ಳುವಂಥದ್ದು. ಆ ಥರ ಹೇಳಿಬಿಟ್ಟು ಕುಂಭಮೇಳವನ್ನು ಅವಹೇಳನ ಮಾಡಬಹುದು ಅಂತಂದರೆ ಅದು ಇಂಡಿ ಮೈತ್ರಿಕೂಟದ ಮೂರ್ಖತನ, ಅದರಲ್ಲಿ ಎರಡು ಮಾತಿಲ್ಲ. ಇವರು ಹೇಳಿದ ತಕ್ಷಣ ನಾಳೆ ಬರೋದಿಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ಇವರ ಕಾಲದಲ್ಲಿ ಆಗೇ ಇಲ್ಲ, ಆ ಥರ ಅಲ್ಲ. ಅದರ ಸತ್ಯಾಂಶ ಪ್ರತಿಯೊಬ್ಬರು ಕೂಡ ತಿಳಿಬೇಕು ಕಾಲು ತುಳಿತದ ಬಗ್ಗೆ. ಈಗ ಯೋಗಿ ಆದಿತ್ಯನಾಥ್ ಆ್ಯಂಡ್ ಟೀಮ್ ಒಂದು ಆರೋಪವನ್ನು ಮಾಡ್ತಾ ಇದೆ. ಏನು? ಕಾಲು ತುಳಿತದ ಬಗ್ಗೆ ಯೋಗಿ ಆದಿತ್ಯನಾಥ್ ಆ್ಯಕ್ಷನ್ ಶುರುವಾಗಿದೆ. ಮೌನಿ ಅಮಾವಾಸ್ಯೆ ದಿನ 8 ಕೋಟಿ ಜನರ ಪುಣ್ಯ ಸ್ನಾನವಾಗಿದೆಯಂತೆ. ಅಮೃತ ಸ್ನಾನಕ್ಕೂ ಮುನ್ನ ಭೀಕರ ಕಾಲು ತುಳಿತ ಸಂಭವಿಸಿತ್ತು. ಮೌನಿ ಅಮಾವಾಸ್ಯೆ ದಿನ ಭೀಕರ ಕಾಲು ತುಳಿತ. ಈ ಹಿಂದೆ ಕೂಡ ಕಾಲು ತುಳಿತ ಸಂಭವಿಸಿತ್ತು, ಇವತ್ತು ಕೂಡ, ಮೊನ್ನೆ ಕೂಡ ಕಾಲು ತುಳಿತ ಸಂಭವಿಸಿದೆ. ಸರ್ಕಾರ ಕೊಟ್ಟ ಅಂಕಿಅಂಶ, ಕಾಲು ತುಳಿತದಲ್ಲಿ 30 ಜನ ಸಾವಿಗೀಡಾಗಿದ್ದಾರೆ, 60 ಜನಕ್ಕೆ ಗಾಯಗಳಾಗಿವೆ. ಕಾಲು ತುಳಿತದ ಹಿಂದೆ ಷಡ್ಯಂತ್ರದ ಅನುಮಾನ ಮೂಡಿದೆ ಅಂತೇಳಿ ಯೋಗಿ ಆದಿತ್ಯನಾಥ್ ಹೇಳ್ತಾ ಇದ್ರು. ಒಂದು ಅನುಮಾನ ಇದೆ. STF ಮತ್ತು ATS ಪೊಲೀಸ್ ಟೀಮ್ ಕುಂಭಮೇಳದಲ್ಲಿ ಈ ಸ್ಟ್ಯಾಂಪೇಡ್ ಬಗ್ಗೆ ತನಿಖೆಯನ್ನು ಆರಂಭಿಸಿದೆ. ಸ್ಟ್ಯಾಂಪೇಡ್ ಅಂದರೆ ಕಾಲು ತುಳಿತ. ಒಂದು ಅನುಮಾನ, ಇದು ಸತ್ಯಾಂಶ ಅಂತ ನಾನು ಹೇಳಲಾರೆ, ಒಂದು ಅನುಮಾನ ಮೂಡ್ತಾ ಇದೆ. ಯುವಕರ ಒಂದು ಗುಂಪು ತಳ್ಳಾಟ ನೂಕಾಟ ಮಾಡಿತ್ತು. ಯುವಕರ ಒಂದು ಗುಂಪು ತಳ್ಳಾಟ ನೂಕಾಟ ಮಾಡಿತ್ತು. ತಳ್ಳಾಟ ನೂಕಾಟದಿಂದ ಜನರಲ್ಲಿ ಭೀತಿ ಹೆಚ್ಚಾಯಿತು. ಈ ಕಡೆ ಸಾವಿರಾರು ಮಂದಿ ಬಲಿಯಾಗಿದ್ದಾರೆ, ನೀವು ಹೆಣಗಳನ್ನು ಕೊಡ್ತಾ ಇಲ್ಲ, ಹೆಣಗಳನ್ನು ಗಂಗಾ ನದಿಗೆ ಎಸೆಯಲಾಗ್ತಾ ಇದೆ, ನೀರು ಕಲುಷಿತಗೊಳ್ತಾ ಇದೆ. ಖರ್ಗೆ ಅವರು ಹೇಳಿದರು, ಒಂದು ವೇಳೆ ನಾನು ಹೇಳಿದ್ದು ತಪ್ಪು ಅಂತಾದರೆ ಎಷ್ಟು ಜನ ತೀರ್ಕೊಂಡಿದ್ದಾರೆ, ಕಾಲು ತುಳಿತಕ್ಕೆ ಒಳಗಾಗಿದ್ದಾರೆ, ಎಷ್ಟು ಜನ ಪ್ರಾಣ ಬಿಟ್ಟಿದ್ದಾರೆ, ಕೊಡಿ ನಮಗೆ ಮಾಹಿತಿ ಅಂತ. ಕರೆಕ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಹೇಳ್ತಾ ಇರುವಂಥದ್ದು, ಯಾರಿಗೂ ಹೆಣಗಳನ್ನು ಕೊಡ್ತಾ ಇಲ್ಲ. ಹೆಣಗಳನ್ನು ಕೊಡ್ತಾ ಇಲ್ಲ ಅಂತಂದರೆ ಇವತ್ತಲ್ಲ ನಾಳೆ ಅದು ಹೊರಗೆ ಬಂದೇ ಬರುತ್ತೆ. ಫ್ಯಾಮಿಲಿಯನ್ನು ಬಿಟ್ಕೊಡೋದಕ್ಕೆ ಯಾರೂ ರೆಡಿ ಇಲ್ಲ. ನಮ್ಮವ ಎಲ್ಲಿ ಅಂತ ಕೇಳ್ತಾರೆ. ನಂಬರ್ 2. ನಂಬರ್ 3, ಓಕೆ, ಜಯ ಬಚ್ಚನ್ ಅವರ ಆರೋಪ. ಈಗ ಸರ್ಕಾರ ಹೇಳ್ತಾ ಇದೆ ನೋಡಿ, ಏನಾಯಿತು, ಒಂದು ಗುಂಪು ಇದನ್ನು ಮಾಡಿದೆ ಅಂತ ಅವರ ಆರೋಪ. ನೂಕುನುಗ್ಗಲನ್ನು ಅಲ್ಲಿ ಕ್ರಿಯೇಟ್ ಮಾಡಲಾಯಿತು ಅಂತ ಆರೋಪ. ಆಗ ತಮ್ಮನ್ನು ಉಳಿಸಿಕೊಳ್ಳಲು ಮುಂದಿದ್ದವರನ್ನು ತಳ್ಳಿದ್ರು ಜನ. ತಳ್ಳಾಟದಲ್ಲಿ ಕೆಲವರು ಬಿದ್ದರು, ಆಗ ಕಾಲು ತುಳಿತ ಸಂಭವಿಸಿತು. ಸಂಗಮ್ ಘಾಟ್ ಬಳಿ ಇದ್ದವರ ಮೊಬೈಲನ್ನು ಪರಿಶೀಲನೆ ಮಾಡಲಾಯಿತು. 16,000ಕ್ಕೂ ಹೆಚ್ಚು ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಅವತ್ತು ಆ್ಯಕ್ಟಿವ್ ಆಗಿತ್ತು, ಈಗ ಸ್ವಿಚ್ ಆಫ್ ಆಗಿದೆ. ಹಿಂದೆ ನಡೆದ ಸಮಸ್ಯೆ ಮತ್ತೆ ಎದುರಾಗದಂತೆ ಕ್ರಮ ಕೈಗೊಳ್ತಾ ಇದ್ದೇವೆ. ಇಂದು ಮತ್ತೆ 5ರಿಂದ 6 ಕೋಟಿ ಭಕ್ತರಿಂದ ಪುಣ್ಯ ಸ್ನಾನ ಆಗಿದೆ ಅಂತೇಳಿ ಯೋಗಿ ಸರ್ಕಾರ ಒಂದು ಕ್ಲಾರಿಫಿಕೇಷನ್ ಕೊಡ್ತಾ ಇದೆ. ಆದರೆ ಇದು ಬಹಿರಂಗ ಆಗಬೇಕು. ಕಾಲು ತುಳಿತ ಕ್ರಿಯೇಟ್ ಮಾಡಿದ್ದ, ಕಾಲು ತುಳಿತ ಅಚಾನಕ್ಕಾಗಿ ಸಂಭವಿಸಿದ್ದ, 16,000 ಮೊಬೈಲ್ಗಳು ಏನು, ಕೇವಲ 30 ಜನ ಮಾತ್ರ ಸಾವಿಗೀಡಾಗಿದ್ದ, ಅದಕ್ಕಿಂತ ಹೆಚ್ಚು ಜನ ಸಾವಿಗೀಡಾಗಿದ್ದಾರಾ? ಶ್ವೇತಪತ್ರ ಬೇಕೇ ಬೇಕು, ಅದು ಪ್ರತಿಯೊಬ್ಬರ ಹಕ್ಕು. ಇಲ್ಲಿ ಆರೋಪ ಪ್ರತ್ಯಾರೋಪಗಳು ಕಾಂಗ್ರೆಸ್ BJP ಅಲ್ಲ ಮಾಡಬೇಕಾಗಿರೋದು. ನಾವು ಅದನ್ನು ತಿಳ್ಕೊಳ್ಳುವಂಥ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಎಸ್, ಮುಂದಿನ ಸ್ಟೋರಿಗೆ ಹೋಗೋಣ.